ಚಿತ್ರರಂಗದಲ್ಲಿ ಸಿಗುತ್ತೆ ಸರ್. ಅದೇ ಸರ್, ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಕೊಟ್ರಿ ಅನ್ನೋದು. ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ, ಹೊಸತನ ಅಥವಾ ಹಳೆ ನಿರ್ಮಾಪಕರ ಹಳೆ ಗೆಳೆತನದ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ. ನಾನು ಮನೆಗೆ ಬಂದರು, ಕತೆ ಹೇಳಿದ್ರು, ಇಷ್ಟ ಆಯಿತು, ಹೋಗ್ಬಿಟ್ಟು ತಾಳಿ ಕಟ್ಟಿದೆ ಸರ್. ಸಿಂಪಲ್ ಅಷ್ಟೆಲ್ಲ. ಇನ್ನೆಲ್ಲ ಮದುವೆ ಆದ್ಮೇಲೆ ತಾನೇ ಆಗಬೇಕಾಗಿರೋ ಅನುಭವಗಳು ಅದಾಗಿದೆ. ಫಸ್ಟಿಗೆ ಹುಡುಗಿ ನೋಡಿದೆ, ಇಷ್ಟ ಆಯಿತು, ಅಪ್ಪಂಗೆ ಅಪ್ರೋಚ್ ಮಾಡಿ ಓಕೆ ಅಂದೆ, ಮದುವೆ ಆಗಿದೆ ಸರ್. ಸಿಂಪಲ್. ಇದನ್ನು ನೋಡಿದ್ರೆ ಅದ್ರಲ್ಲಿ ನೀವು ಹೇಳಿದ್ದು ಕರೆಕ್ಟು. ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್. ಐ ನೋ ವಿತ್ ದ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಅವ್ರ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್. ನಾನು ಒಳ್ಳೆ ಮೂಡಿದ್ದೀನೋ ಕೆಟ್ಟ ಮೂಡಿದ್ದೀನೋ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಚೆನ್ನಾಗಿದೆ ಮೂಡು ಅಂತಂದರೆ ಕುತ್ಕೋತೀನಿ, ಕೇಳ್ತೀನಿ. ಚೆನ್ನಾಗಿಲ್ಲ ಅಂದರೆ ಸರ್ ನಾಳೆ ಬಂದು ನಿಂತೀನಿ, ಇಲ್ಲ ಅರ್ಧ ಗಂಟೆಲಿ ಕತೆ ಮುಗಿಸಿ ಅಂತೀನಿ. ಅವ್ರು ಬಂದಿದ್ದ ದಿನ ಚೆನ್ನಾಗಿತ್ತು, ಕೂತ್ಕೊಂಡೆ ಕೇಳಿದೆ. ಭಾಳ ಇನ್ನೋಸೆಂಟಾಗಿ ಅನ್ಮ್ಯಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್, ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ಅದೇ ತುಂಬ ಇಷ್ಟ ಆಗಿದ್ದು. ಅವ್ರು ನನ್ನನ್ನು ಮೆಚ್ಚೋದಕ್ಕೆ ಏನೇನೋ ಬರ್ಕೊಂಬಂದಿರಲಿಲ್ಲ, ಕತೆಗೆ ಏನು ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು. ಆಮೇಲೆ ನನಗೆ ಇಷ್ಟ ಆಯಿತು, ಓಕೆ ಹೇಳಿದೆ, ಆ್ಯಸ್ ಸಿಂಪಲ್. ಸರ್ ಏನಂದರೆ ಆ್ಯಸ್ ಎ ಫ್ಯಾನ್ ಆಗಿ ಅಥವಾ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್, ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡ್ತಿರುತ್ತೆ. ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು. ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರು ನನಗೆ ವಿಜಯ್ ಸರ್ ಹೆಸರು ಗೊತ್ತು. ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ನೋ ಪ್ರಾಬ್ಲಮ್ ಸರ್, ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್. ಬಟ್ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್. ಈಗ ನಾವು ಹೋಗ್ಬಿಟ್ಟು ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅವರು ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ. ಹೊಸೊಬ್ಬರು ಹಂಗಾರೆ ಮಾಡೋದು ಯಾವಾಗ? ಈಗ ಹೊಸೊಬ್ಬರು ಬಂದರು ಅಂದ ತಕ್ಷಣ ಹೊಸೊಬ್ಬರು ಅನ್ನೋದನ್ನು ನಾವು ವೆಪನ್ನಾಗಿ ಯೂಸ್ ಮಾಡೋಕ್ಕಾಗಲ್ಲ, ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಕರೆಕ್ಟ್? ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್, ಹಿ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಕ್ಡ್. ಸಿಂಪಲ್. ಆ್ಯಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನೋಡೋಕ್ಕೆ ಹೋಗಿಲ್ಲ. ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದಾರೆ ಅಂದರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್, ರೈಟ್? ಅವ್ರಿಗೆ ವಿಷನ್ ಚೆನ್ನಾಗಿದ್ರೇ ಮಾಡೋಕ್ಕಾಗೋದು. ಇನ್ನೊಂದು ನಂಬಿಕೆ ಏನಂದರೆ, ಅಕಸ್ಮಾತ್ ಆ ಕಡೆ ಈ ಕಡೆ ಅದರಲ್ಲಿ ನಾನಿದ್ದೀನಿ, ಫುಲ್ ಸಿನಿಮಾ ಅವ್ರು ಮಾಡಲಿ, ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾದ್ರು ಒಂಚೂರು ಬೇಕು ಅಂತಂದಾಗ ಆ ಒಂದು, ಇವಾಗ ಸಪೋಸ್ ನಾನು ಹೇಳಿದ್ನಲ್ಲ ಸರ್, ಒಂದು ಗಿಟಾರನ್ನು ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಆದರೆ ಒಂದು ಚೂರು ಟ್ಯೂನ್ ಅಪ್ ಮಾಡೋಕ್ಕೆ ಬರುತ್ತೆ ನನಗೆ. ಸೊ ಐ ಕ್ಯಾನ್ ಡೂ ದ್ಯಾಟ್. ಸೊ ವಿ ಆರ್ ದೇರ್. ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬರೇಟ್, ರೈಟ್? ದಟ್ ಇಸ್ ಆಲ್ ಇಟ್ ಇಸ್. ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದರೂ ನಮ್ದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ, ಮಾತುಕತೆ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ದಟ್ ವೇ ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಹೀ ಈಸ್ ಡನ್ ಅ ಗ್ರೇಟ್ ಜಾಬ್. ಬಿಟ್ಟು ನಾನು ಹಾಳಾಗಿದ್ದೀನಪ್ಪ, ನೀ ಬಿಡಬೇಡ, ದಯವಿಟ್ಟು ತಗೋಬ, ಅರ್ಥ ಆಯ್ತಲ್ಲ? ಬಟ್ ಶಿವು, ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ, ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್. ಆ್ಯಂಡ್ ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ. ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತು ಅವರ ಒಂದು ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಐ ಥಿಂಕ್ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್, ಗೊತ್ತಿಲ್ಲ ಅದೇನೋ ಅವ್ರ ಸಿನಿಮಾದಲ್ಲಿ ಅವ್ರದ್ದು ಸಿನಿಮಾಟೋಗ್ರಫಿ ಒಳಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು, ಅದು ಯಾಕೆ ಗೊತ್ತಿಲ್ಲ. ಅದು ನಂದಲ್ಲ, ಅವ್ರದ್ದು ಕೊಡುಗೆ. ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಇದೆ ನನ್ನ ಮೇಲೆ. ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು, ನಾನು ಮದುವೆಗೆ ಮಾಡಿರ್ತಾರೆ. ಅಷ್ಟಿರುತ್ತೆ ಲೈಟ್ಸ್ ಎಲ್ಲ. ನಾವು ಹೋಗ್ಬಿಟ್ಟು ಕೇಳ್ಬೇಕು, ಇದ್ಯಾಕೆ ಅಂತ. ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ, ಇದು ಬೇಡ ಅಂತ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ, ಇದಿಷ್ಟು ಬೇಡ ಆದಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು. ಅದು ಅಪ್ಪಡಿದೆ ಸರ್, ಫಸ್ಟ್ ಡೇ ಲವ್. ಓಕೆ, ಸೊ ಶೇಖರ್ ಚಂದ್ರು ಈಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ವಂಡರ್ಫುಲ್ ಟೆಕ್ನಿಷಿಯನ್. ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು. ನಮ್ಮ ಸಂಯುಕ್ತ ಅವರಿಗೆ, ಸುಕೃತ ಅವರಿಗೆ, ಈ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಗೆ ಹೊರಗಡೆ ಕರೆಯೋದೇ ಬೆಂಕಿ ಚಂದ್ರು ಅಂತ. ಯಾಕಂದರೆ ಆ ಕ್ಯಾರೆಕ್ಟರ್ ಹಂಗೆ ತುಂಬ ಮೂಗ್ ತುದಿಯಲ್ಲಿ ಕೋಪ, ಕೆಟ್ಟಾಗ ಓದಿರ್ತಾರೆ ಅವ್ರು. ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬಡೆ ಬೈತಾ ಇರ್ತಾರೆ. ನಮ್ಮ ಸೆಟ್ಟಲ್ಲಿ ತುಂಬ ಯಾವುದೋ ಒಂದು ಸ್ವಾಮೀಜಿ ಥರ ಇರೋರು, ಏನೂ ಮಾತಾಡದೆ, ವಾಕಿ ಟಾಕಿ ಸೌಂಡು ಬರೋಲ್ಲ. ಇವರೆಲ್ಲ ಅಂದ್ಕೊಂಡ್ಬಿಟ್ರು ಭಾಳ ಮುದ್ದು, ಸ್ವಾತಿ ಮುತ್ತು. ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ, ನೋಡಿ ನಾನು ಸೆಟ್ಟಲ್ಲಿರ್ಬೇಕಾರೆ ಓಕೆ, ಯಾಮಾರ ಅಲ್ಲಿ ಇಲ್ಲಿ ಕಡ್ಡಿ ಹಾಕ್ಬಿಡ್ಬೇಡಿ, ಯಾವತ್ತಾನ ತೀರ್ಸಕ್ಕೆ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ. ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ, ನಿಮ್ಮಿಂದ ಅದು ಹಾಳಾಗೋದು ಬೇಡ ಅಂದ್ಬಿಟ್ಟು. ಹೀ ಈಸ್ ಅ ಮ್ಯಾನ್ ಲೈಕ್ ದಟ್. ಬಟ್ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್, one of the most humble technicians. Thank you for giving me the respect all the time, Chandru. Thank you so much.